ಚೆಕ್ಮೇಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾರುತಿ ಪಾವಡ. ಯಾವುದೇ ವಿಧಾನಸಭಾ ಚುನಾವಣೆ ಬರಲಿ, ಲೋಕಸಭಾ ಚುನಾವಣೆ ಬರಲಿ, ಮೊದಲು ರಾಜ್ಯದಲ್ಲಿ ದೇಶದಲ್ಲಿ ಸುದ್ದಿ ಆಗುವಂಥದ್ದು ಮಂಡ್ಯ ಜಿಲ್ಲೆ, ಮಂಡ್ಯ ಲೋಕಸಭಾ ಕ್ಷೇತ್ರ. ಹಿಂದೆ ಹಲವು ಬಾರಿ ಇದೇ ಕ್ಷೇತ್ರ ಭಾಳಷ್ಟು ಚರ್ಚೆ ಆಗಿತ್ತು. 2019ರಲ್ಲೂ ಕೂಡ ರಾಜ್ಯದಲ್ಲಿರುವಂತಹ 28 ಕ್ಷೇತ್ರಗಳ ಪೈಕಿ ಮಂಡ್ಯ ಕ್ಷೇತ್ರ ಭಾಳಷ್ಟು ಚರ್ಚೆ ಆಗಿತ್ತು, ಭಾಳಷ್ಟು ಸದ್ದಾಗಿತ್ತು, ಸುದ್ದಿನೂ ಕೂಡ ಆಗಿತ್ತು. ಅಂಥದ್ದೇ ಒಂದು ಸದ್ದು ಮತ್ತು ಸುದ್ದಿ ಈ ಬಾರಿನೂ ಕೂಡ ಆಗ್ತಾಯಿದೆ. ಒಂದು ಕಡೆ ಕಾಂಗ್ರೆಸ್ಸಿಂದ ಸ್ಟಾರ್ ಚಂದ್ರು ಅವರು ಅಭ್ಯರ್ಥಿ ಆಗಿದ್ದಾರೆ. ಅದೇ ರೀತಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು JDS ಹಾಗೂ NDA ಬೆಂಬಲಿತ ಅಭ್ಯರ್ಥಿ ಆಗಿದ್ದಾರೆ. ಈ ನಡುವೆ ಒಂದಷ್ಟು ಏಟು ಎದುರೇಟು ಪೊಲಿಟಿಕ್ಸು ಕೂಡ ಆಗ್ತಾಯಿದೆ. ಮಾತಿನ ಬಾಣ ಶುರುವಾಗಿದೆ. ಇದರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಸ್ವತಃ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು, ಈಗ ಚುನಾವಣಾ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಚಲುವರಾಯಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಾನು ಇಷ್ಟು ದಿನ ನೋಡ್ತಿದ್ದಂತೆ ಚಲುವರಾಯಸ್ವಾಮಿ ಅವರ ಮುಖದಲ್ಲಿ ಒಂದು ಸ್ವಲ್ಪ ಟೆನ್ಷನ್ ಇದೆ. ಈಗ ನಿನ್ನೆ ಯಾರೋ ರಾತ್ರಿ ಹೇಳ್ತಿದ್ರು, ಏನು ಸರ್ ಇಷ್ಟೊಂದು ಆರಾಮಾಗಿದ್ದೀರಾ ಅಂತ. ನೋಡಿ, ನಾನು ಚುನಾವಣೆ ನಡೀತಾ ಇದೆ, ನಾನು ಎಷ್ಟು ಆರಾಮಾಗಿದ್ದೀನಿ, ಇದಕ್ಕಿಂತ ಹೆಂಗಿರಕ್ಕೆ ಸರ್. ಅಲ್ಲ, ನಿಮ್ಮ ಎದುರಾಳಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆಗಿರೋದ್ರಿಂದ ಈಗ ಎಲ್ಲೋ ಒಂದು ಕಡೆ ನಮ್ಮ ಕ್ಯಾಂಡಿಡೇಟು ಅವ್ರಿಗೆ ತೂಗುವಂತಹ ಕ್ಯಾಂಡಿಡೇಟ್ ಅಲ್ಲ ಅಂತ ಅನ್ನಿಸ್ತಾ ಇಲ್ವಾ ಅಂತ. ಇಂದಿರಾ ಗಾಂಧಿ ಸೋತ್ರಲ್ಲ, ದೇವೇಗೌಡರು ಸೋತ್ರಲ್ಲ, ಜಯಂತ್ ಪಟೇಲ್ ಸೋತ್ರಲ್ಲ, ಅವಾಗೆಲ್ಲ ತೂಕವಾದ ಕ್ಯಾಂಡಿಡೇಟೇ ಸೋತ್ರ. ತೂಕವಾದ ಕ್ಯಾಂಡಿಡೇಟ್ ಆಗೋದೇ ಅವಾಗ ಅವ್ರ ವ್ಯಕ್ತಿತ್ವ ವಿಕಸನ ಆದಾಗ. ಫಸ್ಟ್ ಟೈಮ್ ಬರೋರನ್ನ ನಾವು ಅವ್ರನ್ನ ಫ್ರೆಶ್ ಆಗೇ ನೋಡ್ತೀವಿ, ಅವ್ರ ಮುಂದೆ ಭವಿಷ್ಯದ. ಆ ರೀತಿ ನಮ್ಮ ಅಭ್ಯರ್ಥಿ ಈಗಾಗಲೇ ಒಳ್ಳೆಯ ಉದ್ಯಮಿಯಾಗಿ ರಾಜ್ಯದಲ್ಲಿ ಹೊರ ರಾಜ್ಯಗಳಲ್ಲೂ ಕೆಲಸ ಮಾಡಿ, ಸೊ ಅವರು ಒಂದು ಹಂತಕ್ಕೆ ಹೋದ್ಮೇಲೆ ಅವ್ರ ಮಕ್ಕಳಿಗೆ ಅದೆಲ್ಲ ಜವಾಬ್ದಾರಿಯನ್ನು ಬಿಟ್ಟು ನಾನು ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸ್ತೀನಿ ಅಂತ ಬಂದಿದ್ದಾರೆ. ಸೊ ನಮ್ಮ ಜೊತೆ ನಾವಿದ್ದೀವಿ. ಅವ್ರಿಗೆ ಸಣ್ಣ ಪುಟ್ಟ ಕರೆಕ್ಷನ್ ಇದ್ದರೆ, ಮಾರ್ಗದರ್ಶನ ಮಾಡೋದಾದರೆ ನಮ್ಮ ಪಕ್ಷದ ನಾಯಕರಿದ್ದಾರೆ, ನಾವಿದ್ದೀವಿ, ನಮ್ಮ ಶಾಸಕರವರೇ. ಅವ್ರಿಗೆ ಅದೇ ಒಂದು ಪೂರ್ಣ ಪ್ರಮಾಣದ ಸಪೋರ್ಟ್ ಆಗುತ್ತೆ. ನಾನು ಯಾಕೆ ಹೇಳ್ತಿದ್ದೀನಿ ಈ ಪ್ರಶ್ನೆ ಅಂತ ಹೇಳಿದ್ರೆ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರಿಗಾಗಿರ್ಬೋದು, ಮಾಜಿ ಪ್ರಧಾನಿ ದೇವೇಗೌಡರಿಗಾಗಿರ್ಬೋದು, ಮಂಡ್ಯ ಮತ್ತು ಹಾಸನ ಜಿಲ್ಲೆಯಲ್ಲಿ, ಅದರಲ್ಲೂ ಒಕ್ಕಲಿಗ ಬೆಲ್ಟ್ ಇರುವಂಥ ಒಂದು ಕ್ಷೇತ್ರಗಳಲ್ಲಿ ಮೊದಲಿಂದಲೂ ಕೂಡ ಹಿಡಿತಾ ಇದೆ. ವಿಧಾನಸಭಾ ಚುನಾವಣೆಯಲ್ಲಿ ಅವ್ರಿಗೆ ಹಿನ್ನಡೆ ಆಗಿರ್ಬೋದು, ನೀವು ಅದನ್ನು ಹೇಳ್ತೀರ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಲೋಕಸಭಾ ಚುನಾವಣೆ ಆಗಿರ್ಬೋದು, ಯಾವಾಗ ಇನ್ನೇನು JDS ಮುಗಿದೇ ಹೋಯಿತು ಅಂತ ಹೇಳುವಂಥ ಒಂದು ಸಂದರ್ಭದಲ್ಲಿ ಮತ್ತೆ ಪುಟಿದೇಳುವಂಥ ಒಂದು ಕೆಲಸ ಆಗಿದೆ. ಈ ಚುನಾವಣೆಯಲ್ಲೂ ಕೂಡ ಮಂಡ್ಯದಲ್ಲಿ ಅಂಥ ರಿಸಲ್ಟನ್ನು JDS ನಾಯಕರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ದೇವೇಗೌಡರನ್ನ ಅಥವಾ ದೇವೇಗೌಡರ ಪಕ್ಷನ ಅಥವಾ ಕುಮಾರಸ್ವಾಮಿಯವ್ರನ್ನ ನಾಯಕತ್ವಕ್ಕೆ ಧಕ್ಕೆ ಬರ್ತಕ್ಕಂಥ ನಾವ್ಯಾವುದು ಮಾಡಲ್ಲ. ಬಟ್ ಅವರು ಯೋಚನೆ ಮಾಡಬೇಕು. ಒಕ್ಕಲಿಗರು ಫೈಟ್ ಮಾಡುವಂಥ ಅವಶ್ಯಕತೆ ಇತ್ತ. ಚಲುವರಾಯಸ್ವಾಮಿ, DK ಶಿವಕುಮಾರು, ಕೃಷ್ಣ ಬೈರೇಗೌಡರು, ನಮ್ಮ M ಕೃಷ್ಣಪ್ಪ ಇರ್ಬೋದು, ಅನೇಕರು ರಾಜಕಾರಣ ಕಾಂಗ್ರೆಸ್ಸಲ್ಲಿ ಮಾಡ್ತಾಯಿದ್ದಾರೆ. ಅವ್ರ ರಾಜಕಾರಣ ಅವ್ರು ಮಾಡಲಿ. ಅಶೋಕು, ಅಶ್ವಥ್ ನಾರಾಯಣು, ಅವ್ರ ರಾಜಕಾರಣ ಅವ್ರು ಮಾಡಲಿ. ನಮ್ಮ ರಾಜಕಾರಣ ನಾವು ಮಾಡೋಣ. ಸೊ ಯಾರಿಗೆ ಯಾವಾಗ ಅವಕಾಶ ಸಿಗುತ್ತೆ ಆವಾಗ ಜನರ ಸೇವೆ ಮಾಡಲಿ, ಸಮಾಜ ಸೇವೆ ಮಾಡಲಿ ಅನ್ನೋ ಭಾವನೆ ಅವ್ರಿಗಿರಬೇಕು. ಬಹುಶಃ ಅವರು ವೈಯಕ್ತಿಕವಾಗೂ ತಗೋತಾರೆ, ರಾಜಕೀಯವಾಗೂ ತಗೋತಾರೆ. ನನಗೆ ಸತ್ಯವಾಗಲೂ ಹೇಳ್ತಿದ್ದೀನಿ, ಯಾರು ನೆಮ್ತಾರೋ ಬಿಡ್ತಾರೋ, ಅವ್ರು ನೆಮ್ತಾರೋ ಬಿಡ್ತಾರೋ, ಈ ಕ್ಷಣದಲ್ಲೂ ಆ ಕುಟುಂಬದ ಬಗ್ಗೆ ವೈಯಕ್ತಿಕವಾಗಿ, ದೇವೇಗೌಡರ ಬಗ್ಗೆ, ಕುಮಾರಸ್ವಾಮಿ ಬಗ್ಗೆ ವೈಯಕ್ತಿಕವಾಗೂ ಇಲ್ಲ, ರಾಜಕೀಯವಾಗೂ ಇಲ್ಲ. ನಾನು ನನ್ನ ಜಿಲ್ಲೆ ಬಿಟ್ಟು ಏನು ಮಾಡೋಕ್ಕಾಗುತ್ತೆ. ಅವರು ನಮ್ಮ ಜಿಲ್ಲೆಗೆ ಒಬ್ಬ ಚಲುವರಾಯಸ್ವಾಮಿನ ಸಹಿಸಲೇ ಬಂದವರು. ಮಂಡ್ಯ ಜಿಲ್ಲೆ ನಮಗೆ ಬೇಕೇ ಬೇಕು, ಕಾಂಗ್ರೆಸ್ ತೆಕ್ಕೆಗೆ ಹೋಗ್ಬಿಡ್ತದೆ ಅಂತ ಬಂದಿದ್ದಾರೋ ಗೊತ್ತಿಲ್ಲ. ನನಗೆ ಯಾವ ಉದ್ದೇಶದಿಂದ ಬಂದಿದ್ದಾರೆ ಅದು ನನಗೆ ಗೊತ್ತಿಲ್ಲ. ನಾವು ಕುಮಾರಸ್ವಾಮಿಯವರನ್ನ ರಾಜಕೀಯವಾಗಿ ಯಾವುದೇ ಥರದ ತೇಜೋವಧೆ ಮಾಡೋ ಪ್ರಶ್ನೆಯೇ ಇಲ್ಲ. ಬಟ್ ನಮಗೆ ಅವರು ಯಾವ ಉದ್ದೇಶಕ್ಕೆ ಬಂದಿದ್ದಾರೆ ಮಂಡ್ಯಕ್ಕೆ ನನಗೆ ಗೊತ್ತಿಲ್ಲ. ಅದು ಅವರು ಸ್ವಂತ ವಿಚಾರ. ಬರಬಾರ್ದು ಅಂತ ಏನಿಲ್ಲ. ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಯಾರು ಬೇಕಾದ್ರೂ ನಿಂತ್ಕೋಬೋದು ರಾಷ್ಟ್ರದ ಚುನಾವಣೆ. ಅದರಿಂದ ನಾನು ಅವರನ್ನು ಯಾಕೆ ನಿಂತ್ಕೊಂಡ್ರಿ ಅಂತ ಕೇಳಲ್ಲ. ಬಟ್ ನಮಗೆ ಈ ಜಿಲ್ಲೆ ಬಿಟ್ಟು ರಾಜಕಾರಣ ಮಾಡೋದಕ್ಕೆ ಬೇರೆ ಜಿಲ್ಲೆ ಇಲ್ಲ. ಅವ್ರಿಗೆ ನಾನು ಹೇಳಿದ ಹಾಗೇ ಚಿಕ್ಕಬಳ್ಳಾಪುರ ಇದೆ, ರೂರಲ್ಲಿದೆ, ರಾಮನಗರ ಇದೆ, ಕನಕಪುರ ಇದೆ, ಸೊ ಹಾಸನ ಇದೆ, ತುಮಕೂರಿದೆ, ಇಷ್ಟೆಲ್ಲ ಇದೆ. ಅದೆಲ್ಲ ಆಲೇ ಓದೋದು. ನಾನು ವೈಯಕ್ತಿಕವಾಗಿ ಕುಮಾರಸ್ವಾಮಿಯವರ ಪರ್ಸನಲಾಗಿ ನಾನು ತಗೊಂಡಿಲ್ಲ, ನಾನು ತಗೊಳ್ಳೋದೂ ಇಲ್ಲ. ಯಾರು ಬಂದ್ರೂ ನಮ್ಮ ಕೆಲಸ ನಾವು ಮಾಡ್ತೀವಿ. ನಮ್ಮ ಜನರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡೋದು ಮಾಡ್ತೀವಿ. ಜನರ ತೀರ್ಮಾನ ಅಂತಿಮವಾಗಿರುತ್ತೆ. ನೀವು ಒಂದು ಕಾಲದಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಭಾಳಷ್ಟು ಹೃದಯಕ್ಕೆ ಹತ್ತಿರವಾದಂಥವ್ರು. ನಿಮ್ಮ ಹೃದಯದಲ್ಲಿ ಅವರಿದ್ದರು, ಅವ್ರ ಹೃದಯದಲ್ಲಿ ಇವರಿದ್ದರು. ಈಗ ಪದೇ ಪದೇ ಯಾಕೆ ಅವರ ಹೃದಯದ ಮೇಲೆ ಹೊಡಿತಾ ಇದ್ದೀರಲ್ಲ ಅಂತ. ಇವಾಗಲೂ ನಾನು ಅವ್ರ ಬಗ್ಗೆ ಅಪಾರವಾದಂಥ ಗೌರವವನ್ನು, ಪ್ರೀತಿನ ಇಟ್ಕೊಂಡಿದ್ದೀನಿ. ಅವ್ರು ನಂಬಲ್ಲ.
ಬಿಡಯ್ಯ ಸುಮ್ಮನೆ ಸುಳ್ಳು ಹೇಳವನೇ ಅಂತಾರೆ. ಹೇಳಿ, ನಾನು ಆಂತರಿಕವಾಗಿ ಯಾವತ್ತಾರ ಯಾರ ಜೊತೆಲಾರೋ ಅವ್ರ ಬಗ್ಗೆ ಲಘುವಾಗಿ ಮಾತಾಡಿದ್ದೀನಿ ತೋರಿಸಿ. ನಾನು ಮಾತಾಡೋಲ್ಲ, ಅವಶ್ಯಕತೆ ಇಲ್ಲ. ಆಮೇಲೆ ಒಂದು ಸಲ ಸ್ನೇಹ ಮಾಡಿದ್ಮೇಲೆ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ದೂರ ಇರ್ಬೋದು. ನಾವು ಆ ಸ್ನೇಹನ ಡ್ಯಾಮೇಜ್ ಮಾಡೋಕ್ಕೆ ಇಷ್ಟಪಡಲ್ಲ. ಅವ್ರನ್ನೇ ಅಂತಲ್ಲ, ನಾನು ಯಾರ ಸ್ನೇಹನೂ ಇಲ್ಲಿವರೆಗೆ ಡ್ಯಾಮೇಜ್ ಮಾಡಿಲ್ಲ. ಯಾವುದಾರ ಒಂದು ಇನ್ಸಿಡೆಂಟ್ ತೋರಿಸಿ ಅವ್ರಾಗ ಅವ್ರು ನಂಗೆ ಸ್ನೇಹ ಬೇಡ ಅಂತ ಹೋದ್ರೆ ನಾವೇನು ಮಾಡೋಕ್ಕಾಗಲ್ಲ, ಸುಮ್ಮನಿರ್ತೀವಿ. ಹಾಗಾಗಿ ಅವರು ವೈಯಕ್ತಿಕವಾಗಿ ನನ್ನನ್ನು ಡ್ಯಾಮೇಜ್ ಮಾಡಿದ್ದಾರೆ. ನನ್ನ ಮಂತ್ರಿ ಆದಾಗ ಏನು ಮಾಡಿದ್ರಿ? ಪೆನ್ ಡ್ರೈವ್ ಕಂಡಕ್ಟ್ರು ಏನಾಯಿತು? ಯಾರ್ದೋ ಮಾತು ಕೇಳಿ ಒಬ್ಬರು ಇಷ್ಟು ಎತ್ತರಕ್ಕೆ ಬೆಳೆದಿರೋವಂಥ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು, ನನ್ನ ಸ್ನೇಹಿತ ನನ್ನ ಹತ್ರ ಇದ್ದು ಜೊತೆಲಿ ಕೆಲಸ ಮಾಡ್ತೀವಿ, ಅವ್ರು ಈ ಥರ ಕೈ ಹಾಕ್ತಾರ, ತಡೆಯ ಯೋಚನೆ ಮಾಡ್ತೀನಿ ಅಂತ ಅಂದಲ್ಲೇ ರಾತ್ರೋರಾತ್ರಿ ಆ ಹುಡುಗನ್ನ ಸಾವನಿಂದೆ ಹೋಗಿ ನನಗೆ ಏನು ಮಂತ್ರಿಯಿಂದ ತೆಗಿಬೇಕು ಅಂತ ಹೋರಾಟ ಮಾಡಿದ್ರಲ್ರಿ. ಅವರಿಂದ ಹೋರಾಟ ಮಾಡ್ತಾರೇನೋ. ಎರಡನೇದು, ಅದು ಯಾರೋ ಲೆಟ್ರು ಬರೆದ್ರು ಹುಡುಗರು ಅಂತೇಳಿ ಅದರಿಂದ ಬಿದ್ದರಲ್ರಿ. ಅದು ಯಾವುದೋ ಪಟ್ಟಿ ಬೇರೆ ತೋರಿಸಿದ್ರಲ್ರಿ. ನನ್ನಿಂದ ಬಿದ್ದಿದ್ದಾರೆ ಅವರು, ನಾನು ಅವರಿಂದ ಹೋಗಿದ್ದೀನಿ. ಯಾವ ಥರ ಅಲ್ಲ, ಈಗ ವಿಪಕ್ಷದಲ್ಲಿರುವಂತಹ ಕುಮಾರಸ್ವಾಮಿ ಅದನ್ನು ಬಿಟ್ಟು ಬೇರೆ ಇನ್ನೇನು ಮಾಡಬೇಕಾಗುತ್ತೆ? ಚಲುವರಾಯಸ್ವಾಮಿಗೆ ಜಯ ಅಂತ ಹೇಳೋಕ್ಕಾಗುತ್ತಾ? ರಚನಾತ್ಮಕವಾಗಿ ಫೈಟ್ ಮಾಡೋಕ್ಕಿಲ್ವೋ? ಕಂಡಕ್ಟ್ರ್ ವರ್ಗಾವಣೆ ಹಂಗಾರೆ ಇವರೆಲ್ಲೂ ವರ್ಗಾವಣೆ ಹೇಳಿಲ್ವೋ? ಯಾರನ್ನೂ ವರ್ಗಾವಣೆ ಮಾಡೇ ಇಲ್ವಾ? ವರ್ಗಾವಣೆ ಆದರೆಲ್ಲ ಈ ಥರದ್ದು ಕೇಸ್ ಆಗಿಬಿಟ್ರೆ ದೇಶದಲ್ಲಿ ರಾಜಕಾರಣ ಮಾಡೋಕ್ಕಾಗುತ್ತಾ? ಸರ್ಕಾರ ನಡೆಸೋಕ್ಕಾಗುತ್ತಾ? ಸೊ ಕುಮಾರಸ್ವಾಮಿಯವರು ವೈಯಕ್ತಿಕವಾಗಿ ನಮ್ಮನ್ನು ತಗೊಂಡಿದ್ದಾರೆ. ಹೇಳ್ತಾರೆ ಈಗಲೂ, ಇಲ್ಲಪ್ಪ ನೀನು 8ಕ್ಕೆ 7 ಗೆದ್ದುಬಿಟ್ರು, ನಿಮ್ಮ ಪಾರ್ಟಿನಲ್ಲಿ ಸಿದ್ದರಾಮಯ್ಯ, DK, ರಾಹುಲ್ ಗಾಂಧಿಯವರೆಲ್ಲ ನಿನಗೆ ಶಕ್ತಿ ತುಂಬ್ತವ್ರೆ, ಅದಕ್ಕೋಸ್ಕರ ಮಂಡ್ಯ ಜಿಲ್ಲೆ ಏನಾದ್ರು ಮಾಡಿ ನಾನು ವಾಪಸ್ ತಗೋಬೇಕು ಅಂತ ಫೈಟ್ ಮಾಡ್ತಾರೆ. ನನಗೆ ಆ ಥರದ್ದು ಇರಬಾರ್ದು. ಲೋಕಸಭಾ ಸದಸ್ಯರಾಗಿ ನಾನು ಮಂತ್ರಿಯಾಗಿ ಕೆಲಸ ಮಾಡ್ತೀನಿ ಅಂತಾರಲ್ಲ, ಅದಕ್ಕಿಂತ 100 ಪಟ್ಟು ಇಲ್ಲಿ ಶಾಸಕಾಂಗದ ಪಕ್ಷ ನಾಯಕರಾಗಿ ರಾಜ್ಯದಲ್ಲಿ ಅಪೋಸಿಷನಲ್ಲಿ ಕೂತ್ಕೊಂಡು ನಮ್ಮ ಸರ್ಕಾರನ ಹಿಂಡಿ ಕೆಲಸ ಮಾಡಿಸ್ಬೇಕು. ಅಲ್ಲ, ನೀವು ಹಿಂಡೋದಕ್ಕೆ ಎಲ್ಲ ಬಿಡ್ತಿದ್ದೀರಾ ಅಂತ. ಒಂದು ಕಡೆ DK ಶಿವಕುಮಾರ್ ಅವರು ಬೆಳಗ್ಗೆ ಎದ್ದ ತಕ್ಷಣ ಅವ್ರು ಹಿಂಡ್ತಾರೆ, ಆಮೇಲೆ ಅದು ಬಳಿಕ ನೀವು ಮಂಡ್ಯದಲ್ಲಿ ನೀವು ಶುರು ಮಾಡ್ಕೊತೀರ. ಕುಮಾರಸ್ವಾಮಿ ಅವ್ರಿಗೆ ಇಡೀ ನಿಮ್ಮ ಟೀಮ್ ಎಲ್ಲ, ಒಂದು ಕಡೆ ಸಿದ್ದರಾಮಯ್ಯ, ಮತ್ತೊಂದು ಕಡೆ DK ಶಿವಕುಮಾರ್, ಮತ್ತೊಂದು ಕಡೆ ಚಲುವರಾಯಸ್ವಾಮಿ, ಎಲ್ಲರೂ ಒಂದೇ ಸಮನೆ ಅವ್ರ ಮೇಲೆ ಬಿದ್ದಿದ್ದೀರಾ ಅಂತ ಅನಿಸ್ತಾ ಇಲ್ವಾ? ಈಗ ದೇವೇಗೌಡರ ಮೇಲೆ ನಾವು ಬೀಳೋಕ್ಕಾಗತ್ತಾ? ಯಾಕೆ? ದೇವೇಗೌಡರು ಹೇಳಿದ್ರೆ ತೂಕವಾಗಿ ಹೇಳ್ತಾರೆ, ನಾವು ಮಾತಾಡೋಕ್ಕೆ ಅವಕಾಶನೇ ಇರಲ್ಲ, ಹಂಗೆ ಹೇಳ್ತಾರೆ. ಇವರು ವೈಯಕ್ತಿಕವಾಗಿ ತಗೊಂಡಾಗ ಕೆಲವು ಸನ್ನಿವೇಶಗಳು ಬರುತ್ತೆ, ಅಷ್ಟು ಬಿಟ್ಟರೆ ಅವರು ಇಡೀ ರಾಜ್ಯದ ಅಭಿವೃದ್ಧಿ, ಜನಪರವಾದಂಥ ಸಮಸ್ಯೆಯನ್ನು ಇಟ್ಕೊಂಡು ಫೈಟ್ ಮಾಡಿದ್ರೆ ಯಾರು ತಾನೇ ಬೇಡ ಅಂತಾರೆ, ಖುಷಿ ಪಡ್ತಿತ್ತು. ನಾವೇ ಫೋನ್ ಮಾಡಿ, ಕುಮಾರಣ್ಣಜಿ ಅಸೆಂಬ್ಲಿಯಲ್ಲಿ ರೈಸ್ ಮಾಡಿದ್ರಲ್ಲ ಆ ವಿಚಾರ ಏನಾರು ಡೀಟೇಲ್ ಇದ್ದರೆ ಕೊಡಿ, ನಾನು ಒಂಚೂರು ಅದೇನಾರು ಕೆಲಸ ಮಾಡ್ತೀನಿ ಅಂತ ನಾನೇ ಕೇಳ್ತಿದ್ದೆ. ಚಲುವರಾಯಸ್ವಾಮಿ ಹಿಂಗೆ ಮಾಡಿರಿ, ಮಾಡೋಕ್ಕೆ ಅವಕಾಶ ಇದೆ ರೀ, ಯಾಕೆ ರೀ ಅಪರೂಪಕ್ಕೆ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದೀರಿ, ಈ ಥರದ ಸಮಸ್ಯೆ ಇದೆ ನೋಡು, ಬೆಳಗಾವಿನಲ್ಲಿ ಹೋಗಿದೆ, ನಂಗೆ ರೈತರು ಫೋನ್ ಮಾಡಿದರು, ಕೋಲಾರದಲ್ಲಿ ಹೋಗಿದೆ, ಆ ತೋಟದಲ್ಲಿ ನೋಡಿದೆ, ನನಗೆ ಭಾಳ ಪ್ರಾಬ್ಲಮ್, ನಾನು ಇಸ್ರೇಲಿಗೆ ಹೋಗಿದ್ದೆ, ಈ ಸ್ಕೀಮ್ ತಂದಿನಿ, ಬಾಯಲ್ಲಿ 10 ನಿಮಿಷ ಕೂತ್ಕೊಂಡು ನನ್ನ ಜೊತೆಯಲ್ಲಿ ನಾನೇ ಅಡ್ವೈಸ್ ಮಾಡ್ತೀನಿ. ನಿಮಗೆ ಖುಷಿ ಆಗೋದು, ನಾನೇ ಅವ್ರ ಮನೆಗೆ ಹೋಗ್ತಿದ್ದೆ. ನಿಮ್ಮನ್ನು ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡ್ತಿರೋದೇ ನಿಮಗೆ ಬೇಸರ ತರಿಸಿರೋದು? ಹಂಗಾದ್ರೆ ಬೇಸರ ಏನಿಲ್ಲ, ಅದು ಅವ್ರ ಕೆಲಸ ಅವ್ರು ಮಾಡಲಿ, ನಮ್ಮ ಕೆಲಸ ನಾವು ಮಾಡೋಣ, ಯಾಕೆ ಬೇಸರ ಮಾಡ್ಕೋಬೇಕು? ಎಲ್ಲರೂ ನಮ್ಮನ್ನು ಪ್ರೀತಿಸಬೇಕು ಅಂತಿಲ್ಲ. ನಮಗೆ ಈ ಸಂಜೆ ವೆಂಕಟೇಶನ ಒಂದು ಯಾವುದೋ ಒಂದು ಹೇಳಿದ್ರು, ಯಾವುದೋ ಬೇರೆ ವಿಚಾರಕ್ಕೆ, ಇವ್ರ ವಿಚಾರಕ್ಕಲ್ಲ. ಆಮೇಲೆ ಅದು ಪಾಪ ಅವ್ರನ್ನ ನಾನು ಹೆಸರೇ ಬಿಟ್ಟಿದ್ದೀನಿ, ಅವ್ರನ್ನ ಈ ವಿಚಾರಕ್ಕಲ್ಲ. ಯಾರನ್ನೇ ನಾವು ಪ್ರೀತಿ ಮಾಡಬೇಕಾದ್ರೆ ಅವ್ರನ್ನ ನಾವು ಪ್ರೀತಿ ಮಾಡಿ ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದಂತೆ. ನಾನು ಅವರನ್ನು ದ್ವೇಷ ಮಾಡಲ್ಲ. ಅವ್ರು ಮುಖ್ಯಮಂತ್ರಿ ಆದಾಗ ಯಾವತ್ತಾರ ಒಂದು ದಿವಸ ನಮಗೆ ರಕ್ಷಣೆ ಕೊಡಿ ಅಂತೇಳಿ, ಅಥವಾ ನಮಗೆ ಇವ್ರ ಮುಖ್ಯಮಂತ್ರಿನ ನಮ್ಮ ಪಕ್ಷದವರೇ ಹೋಗಿ ಮಾಡಿ ನಮಗೆ ತೊಂದರೆ ಆಗ್ತಾಯಿದೆ ಅಂತ ಯಾವತ್ತಾರ ಒಂದು ದಿವಸ ಹೋಗಿದ್ದೀನ? ಅಲ್ಲ, ಆ 14 ತಿಂಗಳಲ್ಲಿ ಒಂದು ವೇಳೆ ಇಂಥ ಒಂದು ಸುದ್ದಿಗೋಷ್ಠಿ ಮಾಡಿದ್ರೆ ನಿಮಗೆ ಆ ನಿಮ್ಮ ಸುದ್ದಿಗೋಷ್ಠಿಗೆ ಬೆಲೆ ಕೊಡ್ತಿದ್ರ? ಇದೇ DK ಶಿವಕುಮಾರ್ ಅವತ್ತು? ಇವತ್ತಿನ DK ಶಿವಕುಮಾರ್ ನಾನು ಮಾತಾಡ್ತಿಲ್ಲ, ಅವತ್ತು ಸಮ್ಮಿಶ್ರ ಸರ್ಕಾರದಲ್ಲಿದ್ದಂತಹ DK ಶಿವಕುಮಾರ್ ಬಗ್ಗೆ ನಾನು ಕೇಳ್ತಾ ಇದ್ದೆ. ಈಗ ಅವ್ರು ಹೇಳಿದ್ನ ಜನ ನೆಮ್ತಾರೋ, ನಾನು ಹೇಳೋದು ನೆಮ್ತಾರೋ ಸೆಕೆಂಡ್ರಿ. ನಾನು ಯಾರ ಹತ್ರ ಅರ್ಪಿಸ್ಲಿ? ಈಗ ಸಿದ್ದರಾಮಯ್ಯನವ್ರ ಹತ್ರ ಸಾಕಷ್ಟಲ್ಲಿ ಚರ್ಚೆ ಆಗಿದೆ. ಸರ್ ನಮಗೆ ಸರಿಯಾಗಿ ಸ್ಪಂದಿಸಲ್ಲ ಮುಖ್ಯಮಂತ್ರಿಗಳು, ಹಾಗೆ ಹೀಗೆ ಎಂದು. ಸಿದ್ದರಾಮಯ್ಯ ನನ್ನ ಮುಂದೆ ಎಷ್ಟೋ ಸಲ, ನೋಡಪ್ಪ ನಾನು ಅವಕ್ಕೆಲ್ಲ ಭಾಗಿಯಲ್ಲ, ಹೈಕಮಾಂಡ್ ಡೈರೆಕ್ಷನ್ ಕೊಟ್ಟಿದ್ದೆ. ಬಟ್ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಬೇಕಾದ್ರೆ ಹೈಕಮಾಂಡ್ ಹತ್ರ ಹೇಳ್ತೀನಿ, ಅವಾಗ ಮೀಟಿಂಗ್ ಮಾಡ್ತಾರೆ ಹೈಕಮಾಂಡ್. ಸೊ ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿ ಎಲ್ಲಿ ತಪ್ಪಾಗಿದೆ, ಎಲ್ಲಿ ಸರಿಯಾಗಿದೆ, ಏನು ಮಾಡಬೇಕು ಅಂತ ಮಾಡ್ತಾರೆ. ನಾನು ಅದಕ್ಕೆ ಈಗ ಪಾತ್ರದಾರನಲ್ಲ ಅಂತ. DK ಶಿವಕುಮಾರು ಯಾವತ್ತೂ ಕುಮಾರಸ್ವಾಮಿ ಬಾಂಬೆಗೆ ಹೋದರು, ಇಲ್ಲಿ ಚಲುವರಾಯಸ್ವಾಮಿ ಕಾಂಗ್ರೆಸ್ಸು ಹುಷಾರ್,
ಕೊಯ್ಲೇಷನ್ ಇದೆ, ಮಾಡಲೇಬೇಕು, ತಮಾಷೆ ಆಡ್ತೀರ ನೀವು ಅಂತ ಜೋಡೆತ್ತು ಅಂತ ಕೈ ಎತ್ತಿದ್ರು. ಬಸ್ ಮೇಲೆ ಹತ್ತಿ ಕೈ ಎತ್ತಿದ್ರು. ನಮ್ಮನ್ನೇನು ಡಿ ಕೆ ಶಿವಕುಮಾರ್ ಪ್ರೀತಿ ಮಾಡಲಪ್ಪೋ. ನಾವು ಗಟ್ಟಿಯಾಗಿ ಅವ್ರು 14 ತಿಂಗಳು ನೀವು ನಮ್ಮನ್ನು ರಕ್ಷಣೆ ಮಾಡಿಲ್ಲ, ಮುಖ್ಯಮಂತ್ರಿ ಕೊಯ್ಲೇಷನ್ ಗೌರ್ಮೆಂಟ್ ಮುಖ್ಯಮಂತ್ರಿನೂ ರಕ್ಷಣೆ ಮಾಡಿಲ್ಲ, ನಾವು ಚುನಾವಣೆಗೆ ಬರಲ್ಲ, ಜನರು ತೀರ್ಮಾನಕ್ಕೆ ಬಿಟ್ಬಿಡ್ತೀವಿ. ಅವ್ರೇನು ತೀರ್ಮಾನ ಮಾಡ್ತಾರೆ, ನಾವಲ್ಲೂ ಭಾಷಣ ಮಾಡಲ್ಲ, ಪ್ರೆಸ್ ಮೀಟ್ ಮಾಡಲ್ಲ ಅಂತ ಹೇಳಿದ್ರು. ನಮ್ಮನ್ನು ಸಿಕ್ಕಾಬಟ್ಟೆ ಹಿಂಡಿದ್ರು. ಡಿ ಕೆ ಶಿವಕುಮಾರ್ ಏನು ಕಡಿಮೆ ಹಿಂಡಲಿಲ್ಲ. ಅಯ್ಯಯ್ಯಪ್ಪ, ನಾವು ಅನುಭವಿಸಿರೋರು ನಮಗೆ ಗೊತ್ತಿದೆ. ನಮ್ಮ ಪಕ್ಷದಲ್ಲಿ, ನಮ್ಮ ಪಕ್ಷದ ಇಂಟರ್ನಲ್ಲಿ ಅವ್ರು ಎಷ್ಟರ ಮಟ್ಟಿಗೆ ಅವತ್ತು ಜನತಾದಳ ಜೊತೆ ನಿಂತಿದ್ರು ಅಂತ. ಆದರೆ ಇವತ್ತು ಯಾವ್ದು ನಾವು ಹೇಳೋದು ನಂಬಲ್ಲ. ಬಟ್ ಅವತ್ತು ನಿಮ್ಮ ಜೊತೆ ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು ಇದ್ರು ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ. 100ಕ್ಕೆ ಲಕ್ಷ ಮಾಡಿ ಯಾವ ದೇವಸ್ಥಾನ ಮುಂದೆ ಬೇಕಾದ್ರೆ ಪ್ರಮಾಣ ಮಾಡ್ತೀನಿ, ಯಾರೂ ನಮ್ಮ ಜೊತೆ ಕೈ ಜೋಡಿಸಿಲ್ಲ. ಬಟ್ ನಾವು ಅವ್ರ ಮಾತು ಕೇಳಲಿಲ್ಲ. ಕೊನೆಗೆ ಅವರು ನಿಮ್ಮದು ಬಿಟ್ಟರು, ಸೈಲೆಂಟ್ ಆದ್ರಷ್ಟೇ ಬಿಟ್ಟರೆ ಯಾರು ನಮ್ಮ ಮಾತನ್ನು, ನಾವು ಅವ್ರ ಮಾತುಗಳನ್ನ ಕೇಳೋ ಪರಿಸ್ಥಿತಿಲಿ ಇರಲಿಲ್ಲ. ಅಲ್ಲ, ಒಂದು ಪಕ್ಷದ ಅಳಿವು ಉಳಿವು ಒಂದು ಚುನಾವಣೆ ಅಲ್ವಾ? ಈ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡೋದ್ರಿಂದ ನಿಮ್ಗೆ ಆಗ್ತಿರುವಂತಹ ಸಮಸ್ಯೆ ಏನು ಅಂತ? ತಪ್ಪು ಅಂತ ಹೇಳಲ್ಲ, ನಾನು ಅವ್ರ ವಿರುದ್ಧ ಹೋಗಿಲ್ಲ, ಅವ್ರು ನನ್ನ ವಿರುದ್ಧ ಬಂದವ್ರು ಅಂತ ಹೇಳಿದೆ ಅಷ್ಟೇ. ನಾನು ನನ್ನ ಜಿಲ್ಲೆ ಬಿಟ್ಟು ಏನೂ ಹೋಗಿ ದಾರಿ ಇಲ್ಲ. ಅವ್ರಿಗೆ ಬೇಕಾದಷ್ಟು ಅವಕಾಶ ಆಯಿತು ನನ್ನ ಅಟ್ಯಾಕ್ ಮಾಡಲಿಕ್ಕೂ ಅಥವಾ ನನ್ನ ವಿರುದ್ಧವಾಗೂ ಬಂದಿದ್ದಾರೆ ಅಂತ ಹೇಳಿದ್ರೆ ನಾನು ಬಂದು ತಪ್ಪು ಅಂತ ಎಲ್ಲೂ ಹೇಳಿಲ್ಲ. ಹಳೆ ಮೈಸೂರು ಭಾಗದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಂದಷ್ಟು ಮತಗಳು ಒಕ್ಕಲಿಗ ಸಮುದಾಯದ ಮತಗಳು ಈ ಬಾರಿ ಬರೋದಿಲ್ಲ. ಹೀಗಾಗಿ ಆ ಸಮುದಾಯವನ್ನು ಸೆಳೆಯುವ ಸಲುವಾಗಿ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಸು ಬರ್ತಾ ಇದ್ದಾವೆ. ಅದು ಮೊನ್ನೆ JDS ರಾಜ್ಯದಲ್ಲೇ ಇಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾಗಿರ್ಬೋದು, ನಿನ್ನೆ ನೀವು ಹೇಳಿದಂತಹ ಸ್ವಾಮೀಜಿಗಳ ಫೋನನ್ನೇ ಕದ್ದಾಲಿಸಿದ್ರು ಅನ್ನುವಂತಹ ಒಂದು ಹೇಳಿಕೆ ಆಗಿರ್ಬೋದು. ಇದು ನಿಜ ಅಲ್ವಾ? ಸೊ ಇಡೀ ನೆರಳು ಕೊಡುವಂಥ ಸಮಾಜಕ್ಕೆ, ರಾಜ್ಯಕ್ಕೆ ನೆರಳು ಕೊಡುವಂಥ ಒಂದು ದೊಡ್ಡ ಕ್ಷೇತ್ರ ಅದು. ಆ ಕ್ಷೇತ್ರದಿಂದ ಲಕ್ಷಾಂತರ ಜನಕ್ಕೆ ಒಳ್ಳೆಯದಾಗಲಿ, ಅನ್ನ, ನೀರು, ವಿದ್ಯೆ, ಆರೋಗ್ಯ ಎಲ್ಲವೂ ಸಿಕ್ಕಲಿ ಅಂಥೇಳಿ ನಾನು ಕಾಲಭೈರವೇಶ್ವರನಲ್ಲಿ ಕೇಳ್ಕೊತೀನಿ. ಬಾಲಗಂಗಾಧರ ಸ್ವಾಮೀಜಿ ಅವರ ಆರೋಗ್ಯನೇ ಕೆಡಿಸ್ಕೊಂಡು ಈ ಒಂದು ಬೆಳವಣಿಗೆಗೆ ಸಾಕಷ್ಟು ಕಷ್ಟಪಟ್ಟಿದ್ದಾರೆ. ಅದನ್ನು ನಾನು ರಾಜಕೀಯವಾಗಿ ತರಲಿಕ್ಕೆ ಇಚ್ಛೆ ಪಡಲ್ಲ, ರಾಜಕಾರಣವನ್ನು ಬಳಸಲಿಕ್ಕೆ ಇಷ್ಟಪಡಲ್ಲ. ಯಾರ್ಯಾರು ಆ ಕ್ಷೇತ್ರದ ವಿಚಾರದಲ್ಲಿ ತಪ್ಪು ಮಾಡಿದ್ದೀವೋ, ನಾನು ಮಾಡಿದ್ದೀನೋ, ಅವ್ರು ಮಾಡಿದರೋ, ಇನ್ನೊಬ್ಬರು ಮಾಡಿದರೋ, ಅದನ್ನೊಂದು ಕಡೆ ಬಿಡಿ. ಬಟ್ ಅದರ ರಾಜಕಾರಣಕ್ಕೂ ಕ್ಷೇತ್ರಕ್ಕೂ ನಾನು ಮಧ್ಯ ತರಲಿಕ್ಕೆ ಅದನ್ನು ಬೆಳೆಸಲ್ಲ. ನೆನ್ನೆ ಆಕಸ್ಮಿಕವಾಗಿ ಮಾಧ್ಯಮ ಸ್ನೇಹಿತರುಗಳು ಕೇಳಿದ್ರು, ಆ ಸಂದರ್ಭದಲ್ಲಿ ನಾನು ಬಾಯಿ ಬಿಡಿಸ್ದಾಗ ಹೇಳಿದ್ದೀನಿ, ಇಲ್ಲ ಅಂತಲ್ಲ. ಬಟ್ ಅದನ್ನೇ ನಾನು ದಿವಸ ಮುಂದುವರ್ಸ್ಕೊಂಡು ಹೋಗತಕ್ಕಂಥದ್ದು ಸೂಕ್ತ ಅಲ್ಲ. ಮಠನ ರಾಜಕೀಯಕ್ಕೆ ತರ್ತಕ್ಕಂಥದ್ದು ನಂದು ತಪ್ಪು, ಇನ್ನೊಬ್ಬರು ತಂದರೂ ತಪ್ಪು. ಆ ವಿಚಾರನ ದಯಮಾಡಿ ಬಿಟ್ಬೇಡ, ಬೇರೆ ವಿಚಾರ ಬನ್ನಿ, ಡೆವಲಪ್ಮೆಂಟು. ಡಿ ಕೆ ಶಿವಕುಮಾರ್ ಅವರು ಮೊನ್ನೆ BJP ಮತ್ತು JDSನ ಮೈತ್ರಿಕೂಟದ ನಾಯಕರುಗಳು ಮಠಕ್ಕೆ ಹೋದಾಗ ಸ್ವಾಮೀಜಿಗಳ ಆಶೀರ್ವಾದ ಪಡೆದ ಬಳಿಕ ನೇರವಾಗಿ ಹೇಳ್ತಾರೆ, ಒಕ್ಕಲಿಗ ಸರ್ಕಾರವನ್ನು, ಒಕ್ಕಲಿಗ CM ಇರುವಂತಹ ಸರ್ಕಾರವನ್ನು ತೆಗೆದಿದ್ದು BJP, ಒಕ್ಕಲಿಗರು ದಡ್ರಲ್ಲ, ಸ್ವಾಮೀಜಿಗಳು ಕೂಡ ದಡ್ರಲ್ಲ ಅಂತ ಹೇಳ್ಬಿಟ್ಟು. ಅಂದರೆ ನೀವು ನಾಯಕರುಗಳು ಏನು ಸಂದೇಶ ರವಾನೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಇಂಥ ಸ್ಟೇಟ್ಮೆಂಟ್ಗಳಿಂದ ಅಂತ? ನಾನು ಯಾವುದೇ ಟಿ ವಿ ಮುಂದೆ ಕೂತ್ಕೊಂಡು ಸ್ಟೇಟ್ಮೆಂಟು ನೋಡುವಂಥ ಟೈಮು ಸಿಕ್ಕಿಲ್ಲ, ನೋಡುವಿಲ್ಲ. ಅದರಿಂದ ಸೊ ಯಾತಕ್ಕೆ ಹೇಳಿದ್ರು ಅಥವಾ ಯಾವ ಸಂದರ್ಭದಲ್ಲಿ ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ. ನಮ್ಮ ಸಮಾಜದಲ್ಲಿ ಪ್ರಾರಂಭದಿಂದನೂ ಬೇರೆ ಸಮಾಜಕ್ಕೂ ನಮಗೂ ಡಿಫ್ರೆನ್ಸ್ ಇದೆ. ನಮ್ಮ ಸಮಾಜದ ವಿರುದ್ಧ ನಮ್ಮ ಸಮಾಜದವರೇ ಫೈಟ್ ಮಾಡೋದು ಮೊದಲಿಂದ ಬೆಳೆದು ಮಾಡ್ರಿ, ಏನೂ ಮಾಡೋಕ್ಕಾಗ್ತಾಯಿಲ್ಲ. ಅಲ್ಲ, ನಿಮ್ಮ ಸ್ನೇಹಿತರು ಹೇಳೋದೇನೆಂದರೆ ಕುಮಾರಸ್ವಾಮಿ ಅವರು ನಾವು ನಾಯಕರು ಅಂತ ಹೇಳ್ಕೋಬೋದು, ಆದರೆ ಜನ ನನ್ನಿಂದ ಇದ್ದಾರೆ, ಒಕ್ಕಲಿಗರು ನನ್ನಿಂದ ಇದ್ದಾರೆ, ಆ ಸಮುದಾಯ ನನ್ನಿಂದ ಇದೆ. ಇಲ್ಲದೆ ನಾವು ಗೆದ್ದಿಲ್ವೋ, ಡಿ ಕೆ ಶಿವಕುಮಾರ್ ಗೆದ್ದಿಲ್ವೋ? ಅಂದರೆ ನಾವು ಯಾರು ಒಕ್ಕಲಿಗರಾಗಿ ಸೊ ಅವ್ರ ಹತ್ರನೇ ಒಕ್ಕಲಿಗರೆಲ್ಲ ಇದ್ಬಿಟ್ಟಿದ್ರೆ ನಾವು ಗೆಲ್ಲಕ್ಕಾಗ್ತಿತ್ತ? ನಮಗೂ ಅನುಕಂಪ ಇದೆ ಜನಕ್ಕೆ, ನಮ್ಮ ಮೇಲೂ. ನಮ್ಮನ್ನು ಗೆಲ್ಲಿಸಿದ್ದಾರೆ ಜನ. ಬೆಂಗಳೂರು ಗ್ರಾಮಾಂತರ ಈ ಬಾರಿ ಅಷ್ಟೊಂದು ಸುಲಭ ಇಲ್ಲ DK ಸುರೇಶ್ ಅವರಿಗೆ, ಮಂಜುನಾಥ್ ಅವರನ್ನು ಅಭ್ಯರ್ಥಿ ಮಾಡಿರೋದ್ರಿಂದ. ಹೀಗಾಗಿ ಕುಮಾರಸ್ವಾಮಿ ಅವರನ್ನು ಮಂಡ್ಯಕ್ಕೆ ಸೀಮಿತ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಚಲುವರಾಯಸ್ವಾಮಿ ಅವರನ್ನು ಅಲ್ಲಿ ಮಂಡ್ಯದಲ್ಲಿ ಇಂಥ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡಿಸೋದಕ್ಕೆ DK ಶಿವಕುಮಾರ್ ಅವರು ಪ್ರೊವೋಕ್ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರು, ನಾನು ಮೊನ್ನೆ ಒಂದು ರಾಹುಲ್ ಗಾಂಧಿಯವ್ರ ಪ್ರೋಗ್ರಾಮ್ ಅಂತ ಮಾತಾಡಿದ್ದು ಬಿಟ್ಟರೆ ಕಳೆದ 10 ಡೇಸಿಂದ ನನ್ನ ಮದುವೆ ಆದಮೇಲೆ ಇಲ್ಲಿವರೆಗೆ ಒಂದು ದಿವಸನೂ ಅವ್ರ ಜೊತೆ ರಾಜಕಾರಣ ಚರ್ಚೆ ಮಾಡೋಕ್ಕೆ ಅವಕಾಶವೂ ಸಿಕ್ಕಿಲ್ಲ. ಅವರು ಫೋನ್ ಮಾಡಿ ನಾನು ಕೇಳಿಲ್ಲ, ಏನು ನಡೀತಾ ಇದೆ ಚುನಾವಣೆ ಅಂತಲೂ ಕೇಳಿಲ್ಲ ನಾನು. ಸೊ ಅದರಿಂದ ಇವತ್ತು ಸುರೇಶ್ ಅವರು ಪ್ರಾಮಾಣಿಕವಾಗಿ ಸಾಮಾನ್ಯ ಮತದಾರರು ರೀಚ್ ಆಗಿರೋರು ಯಾರಾದರೂ 28 ಜನದಲ್ಲಿದ್ದರೆ ಅದು DK ಸುರೇಶ್. ಮತ್ತು ನರೇಗಾ ಇರ್ಬೋದು,
ಇಡೀ 8 ಕ್ಷೇತ್ರದಲ್ಲಿ MLAಗಳು ಎಷ್ಟು ಖುಷಿಯಾಗಿದ್ದಾರೆ ಅಂದರೆ, ಇಂಥವ್ರು ಒಬ್ಬರು MP ಆದರೆ ನಮಗೆ 50% ಕೆಲಸ ಕಡಿಮೆ. ಯಾವ್ಯಾವ ಇಲಾಖೆಯಲ್ಲಿ ಏನು ತರ್ಬೋದು, ಕೇಂದ್ರದಿಂದ ಏನು ತರ್ಬೋದು, ರಾಜ್ಯದಲ್ಲಿ ಯಾವ ಅಭಿವೃದ್ಧಿಗೆ ಯಾರಿಂದ ಆಗುತ್ತೆ, ಏನು ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಪ್ರತಿದಿನ ವಿಧಾನಸೌಧ ಸೆಂಟ್ರಲ್ ಗೌರ್ಮೆಂಟು ಮತ್ತು ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿ ಹತ್ರ ಸಂಪರ್ಕ ಇಟ್ಕೊಂಡು ಮಾಡಿಸೋವಂಥ ಭಾಳ ವ್ಯಕ್ತಿತ್ವ ಉಳಿದಿರ್ತಕ್ಕಂಥವ್ರು. ಅವ್ರು ಚುನಾವಣೆಯಲ್ಲಿ ಇರಬೇಕು ರೀ. ನಾವು ಡಾಕ್ಟ್ರ್ ಬಗ್ಗೆ ನನಗೆ ಅಸಮಾಧಾನ ಇಲ್ಲ. ಡಾಕ್ಟ್ರ್ ನಂಗೆ ಭಾಳ ವೈಯಕ್ತಿಕವಾಗಿ ತುಂಬ ಬೇಕಾದರು. ನನಗೆ ಅದು ಯಾಕೆ ಬಂದರು ರಾಜಕಾರಣಕ್ಕೆ ಅನ್ನೋ ಪ್ರಶ್ನೆ ನನಗಿಲ್ಲ. ಬಟ್ ಆದರೆ DK ಸುರೇಶ್ವರು ರಾಜಕೀಯವಾಗಿ ಇರಬೇಕು ರೀ. ಈ ಚುನಾವಣೆಯಲ್ಲಿ JDS 3 ಸ್ಥಾನದಲ್ಲಿ ಸೋತ್ರೆ JDSಸೇ ಇರಲ್ಲ, ಈಗಾಗಲೇ ನಿರ್ನಾಮ ಆಗಿದೆ ಅನ್ನುವಂಥ DK ಶಿವಕುಮಾರ್ ಅವರ ಹೇಳಿಕೆಯನ್ನು ನೀವು ಸಮರ್ಥಿಸ್ತೀರಾ? ಅದು ಅವರು ನೋಡಿ, ದೊಡ್ಡವ್ರ ಹೇಳಿಕೆನ ನಾನು ಸಮರ್ಥಿಸೋದು ಮತ್ತು ಖಂಡಿಸೋದು ಯಾವುದೂ ಮಾಡೋಕ್ಕಾಗಲ್ಲ. ನನ್ನ ಇತಿಮಿತಿನಲ್ಲಿ ನಾನು ಸ್ಟೇಟ್ಮೆಂಟ್ ಮಾಡ್ಬೋದು. ಈ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಒಂದು ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದರೆ ನಿಮ್ಮ ಶಕ್ತಿ ಇನ್ನಷ್ಟು ಜಾಸ್ತಿ ಆಗ್ಬೋದು. ಒಂದು ವೇಳೆ ಫಲಿತಾಂಶ ವಿಭಿನ್ನವಾಗಿ ಬಂದರೆ, ನಿಮಗೆ ವಿರುದ್ಧವಾಗಿ ಬಂದರೆ ಚಲುವರಾಯಸ್ವಾಮಿಗೆ ಇದು ದೊಡ್ಡ ಮಟ್ಟದ ಹಿನ್ನಡೆ ಆಗುತ್ತಾ? ಶಕ್ತಿ ಬೆಳೆಸ್ಕೊಳ್ಳೋಕ್ಕೋಸ್ಕರ ಚುನಾವಣೆ ಮಾಡ್ತಾಯಿಲ್ಲ. ನಾನು ಒಬ್ಬ ಸರಳ ಸಜ್ಜನಿಕೆಯ ಒಬ್ಬ ರೈತರ ಉದ್ಯಮಿ, ನಮ್ಮ ಜಿಲ್ಲೆಯವರು, ನಮ್ಮ ತಾಲೂಕಿನವ್ರನ್ನ, ಸರಳವಾದಂಥ ವ್ಯಕ್ತಿತ್ವವುಳ್ಳವ್ರನ್ನ, ವೆಂಕಟರಮಣೇಗೌಡ, ಸ್ಟಾರ್ ಚಂದ್ರವ್ರನ್ನ, ಸೊ ನಾವೆಲ್ಲ ಶಾಸಕರು ನಮ್ಮ ಪಕ್ಷದ ಮುಖಂಡರು ಕ್ಯಾಂಡಿಡೇಟ್ ಮಾಡಲಿಕ್ಕೆ ಪ್ರಪೋಸ್ ಮಾಡಿದ್ದೀವಿ. ನಮ್ಮ ಹೈಕಮಾಂಡು, ರಾಜ್ಯದ ಮುಖಂಡರು ಕ್ಲಿಯರ್ ಮಾಡಿದರು. ನಾವೇನಾರು ಮಾಡಿ ಒಂದು ಆಸೆ, ಮುಂದೆ ರಾಜಕಾರಣ ಎಷ್ಟು ವರ್ಷ ನಮ್ಮ ಕೈಲಿ ಮಾಡೋಕ್ಕಾಗುತ್ತೋ, ಅಥವಾ ಮುಂದೆ ನಾವೇ ಇರ್ತೀವಿ, ನಾವಿರಲ್ಲ ಅಂತ ನಾನು ಇವತ್ತು ಭವಿಷ್ಯ ನುಡಿಲಿಕ್ಕಾಗಲ್ಲ. ಬಟ್ ಆದರೆ ಈ 4 ವರ್ಷ ಅತ್ಯಂತ ಶಕ್ತಿ ಮೀರಿ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಮಾಡಬೇಕು ಅಂತ, ಅದಕ್ಕೋಸ್ಕರ ಜನರನ್ನು ಒಂದು ಅವಕಾಶವನ್ನು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಅಭ್ಯರ್ಥಿ ಕೊಡಿ, ನನಗೆ ಕೆಲಸ ಮಾಡೋಕ್ಕೆ ಶಕ್ತಿ ಕೊಡಿ. ಈ ಗ್ಯಾರಂಟಿ ಟೀಕೆ ಮಾಡಿ 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 BJPಯವರು, ಜನತಾದಳದವರು ಸಾಕಾಗೋಗಿದ್ದಾರೆ. ಗ್ಯಾರಂಟಿ ಬೇಕಿತ್ತಾ? ಅವಶ್ಯಕತೆ ಇತ್ತಾ? ಆರ್ಥಿಕವಾಗಿ ಏನಾಗುತ್ತೆ? ಜನಕ್ಕೆ ಇದು 10 kg ಅಕ್ಕಿ ಬೇಕಿತ್ತಾ? 2000 ಬೇಕಿತ್ತಾ? ಬೆಲೆ ಏರಿಕೆನ ನಿಯಂತ್ರಣ ಮಾಡಲಿಕ್ಕೆ ಏನು ದಾರಿ ನಮಗೆ? ಗ್ಯಾಸ್ ಬೆಲೆ, ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ತರಕಾರಿ ಬೆಲೆ, ಹಾಲಿನ ಬೆಲೆ, ಎಣ್ಣೆ ಬೆಲೆ, ಇದನ್ನು ನಿಯಂತ್ರಣ ಮಾಡಲಿಕ್ಕೆ, ಸಂಸಾರ ನಡೆಸಲಿಕ್ಕೆ ಬೂತಲ್ಲಿ ಇವೆಲ್ಲ ಹೇಳ್ತಾ ಇದ್ದಾರೆ, ಜನ ಹೇಳ್ತಾರೆ. ಮತ್ತು 2,000 ರೂಪಾಯಿ ಕೊಟ್ಟು ಉದ್ದೇಶ 2,000 ರೂಪಾಯಿ ತಗೊಂಡು ನೀವು ಯಾವುದೋ ಒಂದು ವ್ಯವಹಾರಕ್ಕೆ ಹಾಕೊಳ್ಳಿ ಅಂತಲ್ಲ. ಈ ಎಲ್ಲ ಬೆಲೆ ಏರಿಕೆ ಆಗಿತ್ತಲ್ಲ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ, ಆ ಬೆಲೆ ಏರಿಕೆಯನ್ನು ಸ್ವಲ್ಪ ಸರಿದೂಗಿಸ್ಕೊಳ್ಳೋಕ್ಕೋಸ್ಕರ 2,000 ರೂಪಾಯಿನ ನಾವು ಒಂದು ಕುಟುಂಬಕ್ಕೆ ಕೊಟ್ಟಿದ್ದು. ಅಲ್ಲ, ನೀವು ಗಂಡನ ಜೇಬಿಗೆ ಕೈ ಹಾಕಿ ಹೆಂಡತಿಗೆ ದುಡ್ಡು ಕೊಟ್ರಿ ಅನ್ನುವಂಥ ಒಂದು ಗಂಭೀರ ಆರೋಪ ನಿಮ್ಮ ಮೇಲಿದೆ, ನಿಮ್ಮ ಸರ್ಕಾರದ ಮೇಲೆ. ನಾವು ಗೆಲ್ಸೋಕ್ಕೋಸ್ಕರ ಗ್ಯಾರಂಟಿ ಕೊಡಲಿಲ್ಲ, ಜನರ ಜೀವನವನ್ನು ಸದೃಢಗೊಳಿಸೋಕ್ಕೋಸ್ಕರ ಕೊಟ್ಟು. ಯಾರು ಹೇಳಿದರು? ಅವರು ಗ್ಯಾರಂಟಿ ಕೊಟ್ಟಿರ್ಲಿಲ್ವಾ? ಪಂಚರತ್ನ ಕೊಟ್ಟಿರಲಿಲ್ವಾ? BJPಯವ್ರು ಕೊಟ್ಟಿರ್ಲಿಲ್ವಾ? ಎಲ್ಲರೂ ಭರವಸೆ ಕೊಡ್ತಾರೆ, ಎಲ್ಲರೂ ಪ್ರಣಾಳಿಕೆ ಕೊಡ್ತಾರೆ. ಅದನ್ನು ನೋಡ್ಕೊಂಡು ಜನ ಓಟ್ ಕೊಡಲ್ಲ. ಯಾರಿಗೆ ಇಂಪ್ಲಿಮೆಂಟ್ ಮಾಡೋ ಶಕ್ತಿ ಇದೆ, ಪ್ರಾಮಾಣಿಕತೆ ಇದೆ, ಕಮಿಟ್ಮೆಂಟ್ ಇದೆ ಅಂತ ನೋಡ್ತಾರೆ. ಕಾಂಗ್ರೆಸ್ಸನ್ನು, ಸಿದ್ದರಾಮಯ್ಯನವ್ರನ್ನ, DKಯವ್ರನ್ನ, ರಾಹುಲ್ ಗಾಂಧಿನ, ಮಲ್ಲಿಕಾರ್ಜುನ್ ಖರ್ಗೆಯವ್ರು ನೆಮ್ತಾರೆ. ಅದ್ಯಾಕೆ ಜನತಾದಳನ BJPಯವ್ರನ್ನ ನೆಮ್ಮಲಿಲ್ಲ? ಅಲ್ಲ, ಅವರು ಈ ಕಾರ್ಯಕ್ರಮ ನಿಲ್ಲಿಸ್ತೀವಿ ಅಂತ ಹೇಳ್ತಿಲ್ಲ. ನಾವು ಚುನಾವಣೆ ಮಾಡೋದೇ ದೇಶ, ಧರ್ಮ, ಅಭಿವೃದ್ಧಿ, ಮೋದಿ, ಈ 4 ಅಸ್ತ್ರಗಳು ಅವ್ರು ಹೇಳ್ತಿರೋದು. ನೀವು ಈ ಎಲ್ಲ ಗ್ಯಾರಂಟಿಗಳು ಹೇಳಿದ್ರಲ್ಲ, ಆ ಈ 4 ಅಸ್ತ್ರಗಳ ಮುಂದೆ ಈ ಗ್ಯಾರಂಟಿಗಳು ವರ್ಕೌಟ್ ಆಗ್ತವೆ. ಅವರು ಪೇಶ್ವೆ ಧರ್ಮ, ನಮ್ಮದು ಒರಿಜಿನಲ್ ಧರ್ಮ. ಹಿಂದುತ್ವ ಅಂದರೆ ಈಗ ಸಿದ್ದರಾಮಯ್ಯವ್ರು ಹಿಂದೂ ಅಲ್ವಾ? ನಾವು ಹಿಂದೂ ಅಲ್ವಾ? DK ಹಿಂದೂ ಅಲ್ವಾ? ಖರ್ಗೆಯವ್ರು ಹಿಂದೂ ಅಲ್ವಾ? ನಾವು ಹಿಂದೂಗಳೇ. ನಾವು ಹಿಂದುತ್ವವನ್ನು, ಸೊ ಒಂದು ಸಮಾಜವನ್ನು, ಭಾರತ ದೇಶದ ಧರ್ಮವನ್ನು ಉಳಿಸ್ಕೊಂಬಂದಿರ್ತಾರೆ. ಅವ್ರದ್ದು ಒಂದು ಧರ್ಮ, ಅವ್ರ ಚುನಾವಣಾ ಧರ್ಮ. ನಾವು ಶಾಶ್ವತವಾದಂಥ ಜನರ ಕಲ್ಯಾಣಕ್ಕೋಸ್ಕರ ಉಳಿಸ್ತಕ್ಕಂಥ. ಈಗ ಮಂಡ್ಯದಲ್ಲಾದರೆ ಕುಮಾರಸ್ವಾಮಿ ಅವರು ನಾನು ಇಂತಿಂಥ ಕೆಲಸಗಳನ್ನು ಮಾಡಿದ್ದೀನಿ ಅಂತ ಹೇಳ್ಬೋದು. ಚಲುವರಾಯಸ್ವಾಮಿಯವರು ಸ್ವತಃ ಮಂಡ್ಯ ಜಿಲ್ಲೆಯವರು, ನೀವು ಬಿಡಿ. ಆದರೆ ಸ್ಟಾರ್ ಚಂದ್ರ ಅವರು ಏನು ಸಾಧನೆ ತೋರಿಸ್ತಾರೆ ಅಂತ ಯಾರಿಗೆ ಆಗಲಿ ಅವಕಾಶ ಕೊಟ್ಟರೆ ಮಾತ್ರ ಗೊತ್ತಾಗೋದು. ಅವಕಾಶನೇ ಕೊಡೋದು ಹೆಂಗೆ ಮಾಡುತ್ತೆ? ಈಗ ಅವರು ಸಂಪೂರ್ಣವಾಗಿ ಮೆಚುರಿಟಿ ಇದೆ, ರಾಜಕಾರಣ ಅನುಭವ ಇದೆ, ಅಭಿವೃದ್ಧಿಗೆ ಅವರು ಉದ್ಯಮಿಯಾಗಿ ಸಾಕಷ್ಟು ಅನುಭವ ಇದೆ. ಹಾಗಾಗಿ ನಾಳೆ ನಾವೆಲ್ಲ ಇದ್ದೀವಿ ಜೊತೆಯಲ್ಲಿ, ಸರ್ಕಾರ ಇದೆ, ಏನು ಬೇಕಾದ್ರೂ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ.
ಹಾಗಾದರೆ ನಿಮ್ಮ ಪ್ರಕಾರ ಲೋಕಲ್ ಅವ್ರಿಗೆ ಅಲ್ಲಿ ಆದ್ಯತೆ ಸಿಗುತ್ತೆ, ನಾನ್ ಲೋಕಲ್ಗೆ ಆದ್ಯತೆ ಸಿಗಲ್ಲ ಅಂತ. ಕುಮಾರಸ್ವಾಮಿಯವರು ಒಬ್ಬ ರಾಜ್ಯದ ಮುಖಂಡರಾಗಿ, ರಾಷ್ಟ್ರದ ನಾಯಕರಾಗಿ, ಪಾರ್ಲಿಮೆಂಟ್ ಮೆಂಬರ್ ಆಗಿ ಸಂಪರ್ಕನ ಇಟ್ಕೊಳ್ಳಿಕ್ಕಾಗಲ್ಲ, ಜನಸಂಪರ್ಕ ಮಾಡಲಿಕ್ಕಾಗಲ್ಲ. ಒಬ್ಬ ಶಾಸಕರಾಗಿಯೇ ಅವರು ರಾಜ್ಯದ ಲೀಡ್ರಾಗಿ ಆ ಕ್ಷೇತ್ರಕ್ಕೆ ನ್ಯಾಯ ಕೊಡಲಿಕ್ಕಾಗಲ್ಲ. ನನಗಿಂತ 100 ರಟ್ಟು ದೊಡ್ಡ ಲೀಡ್ರು ಕುಮಾರಸ್ವಾಮಿ. ಅವ್ರು ಹೆಂಗೆ ಮಂಡ್ಯದಲ್ಲಿ ಬಂದು ಹೀಗೆ ಹುಬ್ಳಿಲಿ ಮನೆ ಮಾಡಿದ್ರು, ಹುಬ್ಳಿಲಿ ಮನೆ ಕಂಟಿನ್ಯೂ ಆಗಲಿಲ್ಲ. ಸೊ ಯಾರ್ಯಾರು ಎಲ್ಲೆಲ್ಲಿ ಏನೇನು ಹೋಯ್ತೀನಿ ನಾನು ಅಲ್ಲೇ ಇರ್ತೀನಿ ಅಂತಾರೆ. ಈಗ ಆಲ್ರೆಡಿ ಒಂದು ಮನೆನ ಅಲ್ಲಿ ಮಾಡಿದ್ದೀವಿ ನಮ್ಮ ಸ್ಟಾರ್ ಚಂದ್ರು, ಅದು ಪರ್ಮನೆಂಟಾಗಿರುತ್ತೆ, ಮನೆ ಖಾಲಿ ಮಾಡೋ ಪ್ರಶ್ನೆ ಇಲ್ಲ. ಇಲ್ಲ, ನನಗೆ ಮಂಡ್ಯದವ್ರದ್ದು ಇದೊಂದು ಭಯ ಇದೆ, ಪರ್ಮನೆಂಟಾಗಿ ಮನೆ ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ನಿಮ್ಮ ಬಗ್ಗೆ ಹೇಳ್ತಿಲ್ಲ. ಹಿಂದೆ ಬಂದಂತಹ ಸುಮಲತಾ ಅವರು ಅದನ್ನು ಹೇಳಿದ್ರು, ಅವ್ರಿಗೂ ಮೊದಲು ಬಂದಂತಹ ರಮ್ಯಾನೂ ಅದನ್ನು ಹೇಳಿದ್ರು. ಯಾರೂ ಮನೆ ಮಾಡಲಿಲ್ಲ, ಯಾರೂ ಇರಲಿಲ್ಲ. ರಮ್ಯವರು ಗ್ಲ್ಯಾಮರಾಗಿ ಬಂದರು, ಒಬ್ಬ ಫಿಲಮ್ ನಟಿಯಾಗಿ ಬಂದರು. ಸುಮಲತಾ ಅಂಬರೀಷ್ ಶ್ರೀಮತಿಯಾಗಿ ನಟಿಯಾಗಿ ಬಂದಿರತಕ್ಕಂಥವ್ರು. ಅವರು ಇವತ್ತು ನಾಗಮಂಗಲದಲ್ಲಿ ವಾಸ ಮಾಡ್ತಕ್ಕಂಥದ್ದು ಕಷ್ಟಕರವಾದ ಜೀವ. ಆದರೆ ಸ್ಟಾರ್ ಚಂದ್ರು ಸ್ಟಾರ್ ಗ್ಲ್ಯಾಮರ್ ಲೀಡ್ರ್ ಅಲ್ಲ, ಅವನೊಬ್ಬ ಸರ್ವೇ ಸಾಮಾನ್ಯ ಒಂದು ಕುಟುಂಬದ ಬಂದವನು. ಅವರು ಅಲ್ಲಿ ಮಲಗ್ಬೋದು, ಬೇರೆಯವ್ರ ಕಷ್ಟ ಆಗುತ್ತೆ. ಈ ಚುನಾವಣೆ ರಮ್ಯಾ ಅವರು ಏನಾದರೂ ಕಾಂಗ್ರೆಸ್ ಪರವಾಗಿ ಪ್ರಚಾರಕ್ಕೆ ಬರ್ತಾರಲ್ಲಿ? ನನಗೆ ಪಕ್ಷದಿಂದ ಇನ್ನೂ ಲಿಸ್ಟ್ ಬಂದಿಲ್ಲ. 2019ರಲ್ಲಿ ಸುಮಲತಾ ಅವರ ಗೆಲುವಿಗೆ ನಿಮ್ಮ ಪಾತ್ರ ಭಾಳ ದೊಡ್ಡ ಮಟ್ಟದಲ್ಲಿತ್ತು. ನನ್ನ ಪಾತ್ರ ಏನಿರಲಿಲ್ಲ, ಜನ ತೀರ್ಮಾನ ಮಾಡಿದರು, ಗೆಲ್ಲಿಸಿದ್ರು. ಈ ಬಾರಿ ಅವರೇನಾದರೂ ಕಾಂಗ್ರೆಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರೆ ಅಂತ ನಿಮ್ಗೆ ಅನಿಸುತ್ತಾ ಅಂತ? ಅವ್ರ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರಲ್ಲ BJPಗೆ, ಬಟ್ ಎಲ್ಲರೂ ಕಾಣಿಸ್ಕೊಳ್ತಾ ಇಲ್ಲ ಅಂತ ಅವ್ರ ವೈಯಕ್ತಿಕವಾದಂಥ ತೀರ್ಮಾನ ಅದು. ಅಲ್ಲ, ಅಂಬರೀಷ್ ಅವತ್ತು ಕೂಡ BJP ಪರ ಹೋದಂಥವರಲ್ಲ, BJP ಕಡೆ ನೋಡಿದಂಥವ್ರು ಕೂಡ ಅಲ್ಲ. ಆದರೆ ಅವರ ಶ್ರೀಮತಿ ಸಂಸದೆ ಆದಂಥವ್ರು ಸುಮಲತಾ ಅವರು ಗೊತ್ತಿದೆ, ಬುದ್ಧಿವಂತರಿದ್ದಾರೆ, ತೀರ್ಮಾನ ತಗೋತಾರೆ, ಸೂಕ್ತವಾದ ತೀರ್ಮಾನ ಮಾಡ್ತಾರೆ. ಬಟ್ BJPಲಿದ್ದಾರೆ. ಕಾಂಗ್ರೆಸ್ ಅವ್ರು ಕನ್ವಿನ್ಸ್ ಮಾಡೋಕ್ಕಾಗಲಿಲ್ವ ಅವ್ರನ್ನ ಅಂತ? ಎಲ್ಲ ಮುಗ್ದೋದ ಇದನ್ನು ಮತ್ತೆ ಹಾಕೋದನ್ನು ರೀಓಪನ್ ಮಾಡೋದು ಬಿಟ್ಬಿಡಿ ಸರ್. ಒಂದು ಕಾಲದಲ್ಲಿ ನಿಮ್ಮ ಹೃದಯದಲ್ಲೇ ಇಟ್ಕೊಂಡಿದ್ರು ಕುಮಾರಸ್ವಾಮಿ ಅವರನ್ನು, ಅವರು ಹೃದಯದಲ್ಲಿ ನೀವಿದ್ರಿ. ಈಗ 2019ರಲ್ಲೂ ಅವ್ರಿಗೆ ಹೃದಯಕ್ಕೊಂದು ಏಟ್ ಕೊಟ್ರಿ, ನಿಖಿಲ್ನ ಸೋಲಿಸೋದ್ರ ಮೂಲಕ. ಈ ಬಾರಿನೂ ಕೂಡ ಅಂಥದ್ದೇ ಒಂದು ಏಟ್ ಕೊಡೋದಕ್ಕೆ ಮುಂದಾಗಿದ್ದೀರಾ. ಏನು ಅಷ್ಟೊಂದು ಡಿಫ್ರೆನ್ಸ್ ಯಾಕೆ ಇಬ್ರಿಗೂ ಅಂತ? ಅವ್ರ ಜೊತೆ ವಿಶ್ವಾಸ ಸ್ನೇಹಕ್ಕೆ ನಾನು ಯಾವ ಕಾರಣಕ್ಕೂ ರೆಫ್ಯೂಸ್ ಮಾಡೋನೂ ಇಲ್ಲ, ಬೇಸರ ಪಟ್ಕೊಳ್ಳೋನಲ್ಲ, ಅಸಮಾಧಾನ. ಆದರೆ ರಾಜಕೀಯವಾಗಿ ನಿಮ್ಮ ಜಿಲ್ಲೆಗೆ ಬಂದಿದ್ದಕ್ಕೆ ಬೇಸರ ಇದೆ ನಿಮಗೆ? ನಮ್ಮ ಜಿಲ್ಲೆ ನಮ್ಮ ಅಭಿವೃದ್ಧಿಗೋಸ್ಕರ ನಮಗೆ ಸಹಾಯ ಮಾಡಿ ನಾವು ಗಟ್ಟಿಯಾಗಬೇಕು, ಗ್ಯಾರಂಟಿ ಗಟ್ಟಿಯಾಗಬೇಕು, ಅಭಿವೃದ್ಧಿ ಗಟ್ಟಿಯಾಗಬೇಕು ಅಂತ ಹೇಳ್ತೀವಿ. ನಾವು ಅವ್ರು ಯಾಕೆ ಬಂದರು, ಅವ್ರು ಹೊರಗಡೆ ಜಿಲ್ಲೆಯವರು, ಆ ಥರದ್ದೆಲ್ಲ ಲಘುವಾಗಿ ನಾನು ಮಾತಾಡ್ತೀನಿ. ಸ್ವಾಮೀಜಿಗಳನ್ನ ಮತ್ತೆ ಏನು ಹೇಳ್ತಾರಲ್ಲ, ಹಾಗಾದರೆ ಫೋನ್ ಟ್ಯಾಪಿಂಗು. ಸ್ವಾಮೀಜಿಯವರು 100ಕ್ಕೆ 100 ನನಗೆ ಕಾನ್ಫಿಡೆನ್ಸ್ ಇದೆ, ರಾಜಕಾರಣಕ್ಕೆ ಪ್ರವೇಶ ಮಾಡಲ್ಲ. ಮತ್ತು ಕುಮಾರಸ್ವಾಮಿ ಅವರು, ಇತ್ತ ಚಲುವರಾಯಸ್ವಾಮಿ ಅವರು, ಮತ್ತೊಂದು ಕಡೆ DK ಶಿವಕುಮಾರ್ ಅವರು, ಯಾಕೋ ಈ ಬಾರಿ ಒಕ್ಕಲಿಗರ ಮಟ್ಟದ ಮೇಲೇ ಕಣ್ಣು ನಮ್ಮ 3 ಜನಕ್ಕೂ ಅವರು ರಾಜಕೀಯವಾಗಿ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಯಾರಿಗೆ ಅವಕಾಶಗಳು ಸಿಗುತ್ತೋ ಅವ್ರು ಬೆಳೀಲಿ ಅಂತ ಆಶೀರ್ವಾದ ಮಾಡ್ತಾರೆ. ನಮ್ಮ 3 ಜನ ಇರ್ಬೋದು, ಅಶೋಕ್ ಇರ್ಬೋದು, ಅಶ್ವತ್ಥನಾರಾಯಣ ಇರ್ಬೋದು, ಕೃಷ್ಣ ಬೈರೇಗೌಡ, ನಾವು ಯಾರಿಗೂ ಅವ್ರೇನು ಅಡ್ಡಿ ಮಾಡಲ್ಲ. ಸೊ ಬಟ್ ಆದರೆ ಯಾವುದೇ ರಾಜಕಾರಣಕ್ಕೆ ಬರೋಲ್ಲ. ದೇವೇಗೌಡರು ಕುಮಾರಸ್ವಾಮಿ ಅವ್ರು ನೇರವಾಗಿ ಕಂಡ್ರೆ ಏನು ಹೇಳ್ತಾರೆ ಸರ್? ಖುಷಿಯಾಗಿ ಮಾತಾಡಿಸ್ತೀನಿ, ದೇವೇಗೌಡರ ಜೊತೆ ಮಾತಾಡ್ತೀನಿ. ಕುಮಾರಸ್ವಾಮಿ ಅವರು ಒಂದು ಸ್ವಲ್ಪ ಮಾತಾಡಲ್ಲ ನನ್ನ ಜೊತೆಯಲ್ಲಿ. ಓಕೆ ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ಇದಿಷ್ಟು ಇವತ್ತಿನ ಒಂದು ಚೆಕ್ಮೇಟ್ ಕೃಷಿ ಸಚಿವರಾದಂತಹ ಹಾಗೂ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರ ಒಂದು ಮಾತು. ಇದು ವಿಸ್ತಾರ, ನಿಖರ, ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.